ಪಾಕಶಾಲಾ ರೆಸ್ಟೋರೆಂಟಲ್ಲಿ ಎಲ್ಲ ಥರ ಕ್ವಿಸಿನ್ ಸಿಗುತ್ತೆ. ಅಂದರೆ ಚೈನೀಸ್ ಇದೆ, ನಾರ್ತ್ ಇಂಡಿಯನ್ ಇದೆ, ಸೌತ್ ಇಂಡಿಯನ್ ಇದೆ, ಎಲ್ಲವೂ ಅದರದ್ದೇ ಆದ ಶೈಲಿಯಲ್ಲಿ ಭಾಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಬಟ್ ನನಗೆ ಅನಿಸಿದ್ದು ರೀಸೆಂಟಾಗಿ ಅವರು ಲಾಂಚ್ ಮಾಡಿದಂಥ ಡಿಪ್ ಇಡ್ಲಿ ಚಟ್ನಿ ಆ್ಯಂಡ್ ಮದ್ರೋಡೆ, ಆ ಕಾಂಬಿನೇಷನ್ ಬಗ್ಗೆ ಸರ್ ನಾನು ಹೇಳ್ತೀನಿ ಸರ್ ಫಸ್ಟ್ ಅದ್ರ ಬಗ್ಗೆ. ಜನರ ಪರ್ಸೆಪ್ಷನ್ನು ಅವ್ರ ರೆಗ್ಯುಲರ್ ಚಟ್ನಿಗೆ ನೀರು ಚಟ್ನಿ ಮಾಡಿ ಕೊಡ್ತಾ ಇದ್ದಾರೆ ಅಂತ, ಬಟ್ ದಟ್ ಈಸ್ ರಾಂಗ್. ಇದರ ಚಟ್ನಿನೇ ಡಿಫ್ರೆಂಟ್ ಆಗಿದೆ. ಸ್ವಲ್ಪ ಹುಳಿ, ಸ್ವಲ್ಪ ಖಾರ, ಆ್ಯಂಡ್ ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ವೈಟ್ ಬಟರು, ಬಿಸಿ ಬಿಸಿ ಇಡ್ಲಿ ಮೇಲೆ ವೈಟ್ ಬಟರು ಚಟ್ನಿ ತಿಂತಿದ್ರೆ ಆ ಮಧ್ಯದಲ್ಲಿ ಕಟುಮ್ ಅಂತ ಮದ್ದೂರು ವಡೆ ತಿಂತಿದ್ರೆ ಅದ್ರ ಮಜಾನೇ ಬೇರೆ ಸರ್. ಎಲ್ಲರೂ ಟೇಸ್ಟ್ ಮಾಡಿ. ನನಗೆ ಸ್ವಲ್ಪ ಆಕ್ಚುಲಿ ಸ್ವಲ್ಪ ವೇರ್ಡ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು. ಇಡ್ಲಿನ ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ಚಟ್ನಿ ಹಾಕಿ ಕಲ್ಸ್ಕೊಂಡು ತಿನ್ನೋ ನಂಗೆ ಇಷ್ಟ ಸರ್. ಅದು ಮತ್ತೆ ಸಂಜೆ ಹೊತ್ತು ತಿನ್ನಕ್ಕೆ ಒಂಥರ ಲೈಟ್ ಫುಡ್, ಅಂದ್ರೆ ಹೆವಿ ಊಟ ಆದ್ಮೇಲೆ ಒಂದು 4:30-5 ಗಂಟೆಗೆ ಏನಾದ್ರು ಒಂದು ಕಟುಮ್ ಅನ್ನೋ ಬೇಕಾಗಿರುತ್ತೆ. ಸೊ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಫುಡ್ ಅನ್ಸುತ್ತೆ ಅವಾಗ. ಅದು ಜೊತೆಗೆ ಒಂದು ಕಾಫಿ ಕಾಂಬಿನೇಷನ್. ಹೇಳಿ ವಿನಯ್. ಜನರಲಿ ನಾನು ಇಡ್ಲಿ ವಡೆ ಫ್ಯಾನ್ ಸರ್. ಸೊ ಇಡ್ಲಿ ವಡೆ ಅಂದ್ರೆ ಜನರಲ್ ಆಗಿ ಸಾಂಬಾರ್ ಡಿಪ್ಪು. ಬಟ್ ಫಸ್ಟ್ ಟೈಮ್ ಪಾಕಶಾಲೆಗೆ ಹೋದಾಗ ಸರ್ ಹೊಸ ಕಾಂಬಿನೇಷನ್ ಟ್ರೈ ಮಾಡ್ತಾರೆ ಇಡ್ಲಿ ವಡೆ ಅಂದರು. ಏನಿರುತ್ತೆ ಅನ್ಕೊಂಡು ಆಮೇಲೆ ಚಟ್ನಿ ಸಾಂಬಾರು ಥರ ಹೋಗಿದ್ರು ಸರ್. ನೋಡ್ಬಿಟ್ಟು ಖುಷಿ ಆಗೋಯ್ತು. ಆಮೇಲೆ ವಡೆ ತಂದಿಟ್ಟಾಗ ಮಧುರ್ ವಡೆ ಇಟ್ಟರು, ಏನಿದು ಅಂತ ಚೆಕ್ ಮಾಡಿದೆ. ಆಮೇಲೆ ಮುರಿದು ತಿಂದಾಗ ಮಜಾನೇ ಬೇರೆ ಸರ್. ಆಮೇಲೆ ವೈಟ್ ಬಟರ್ ಒಂದು ಡಾಲಪ್ ಇಷ್ಟು ದಪ್ಪ ಹಾಕಿದ್ದು, ಆಲ್ಮೋಸ್ಟ್ ಅರ್ಧ ಇಡ್ಲಿ ಅಷ್ಟಿದೆ ಸರ್ ಅದು. ಅದು ನೋಡ್ಬಿಟ್ಟೆ ಖುಷಿ ಆಗೋಯ್ತು. ಆಮೇಲೆ ಇನ್ಫ್ಯಾಕ್ಟ್ ನಮ್ಮ ಆಫೀಸ್ ಇರೋದು ಹಲಸೂರು ರೋಡಲ್ಲಿ. ಸೊ ನಮ್ಮ ಆಫೀಸ್ ಪಕ್ಕದಲ್ಲೇ ಪಾಕಶಾಲೆ ಇದೆ, ಟಿಕೆನ್ಸ್ ರೋಡ್ ಪಾಕಶಾಲಾ. ಎಲ್ಲ ಕಡೆ ಈ ಒಂದು ಕಾಂಬೋನ ಇಂಟ್ರೊಡ್ಯೂಸ್ ಮಾಡಿದ್ರು, ಅಲ್ಲಿ ಇನ್ನೂ ಮಾಡಿರ್ಲಿಲ್ಲ. ಬಟ್ ನಾನು ಬೇರೆ ಕಡೆ ಟೇಸ್ಟ್ ಮಾಡಿದ್ದೆ. ಬಟ್ ಆಫೀಸ್ ಅವ್ರಿಗೆ ಎಲ್ಲರಿಗೂ ಹೇಳಿದೆ ಪಾಕಶಾಲಾ ಈ ತರ ಒಂದು ಕಾಂಬೋ ಇಂಟ್ರೊಡ್ಯೂಸ್ ಮಾಡಿದೆ ಅಂತ. ಎಂಟೈರ್ ಆಫೀಸ್ ಅಲ್ಲಿ ಅಂದ್ರೆ ಡಿಕೆನ್ಸನ್ ರೋಡ್ ಪಾಕಶಾಲಾದಲ್ಲಿ ಅದು ಐ ಮೀನ್ ಇದಾಗೋದಕ್ಕೆ ಕಾಯ್ತಾ ಇದ್ರು. ಬಿಕಾಸ್ ಒಂದ್ ವಾರದ ಮೊದಲು ಅಲ್ಲಿ ಸ್ಟ್ಯಾಂಡಿ ತಂದು ಇಟ್ಬಿಟ್ಟಿದ್ದಾರೆ. ಸೊ ಎಲ್ಲರೂ ಹೋಗಿ ಕೇಳೋದು ಯಾವಾಗ ಇದು ರೆಡಿ ಇದ್ರೆ ಕೊಡಿ ಅಂತ. ಫೈನಲಿ ಈಗ ಶುರುವಾಗಿದೆ. ಸೊ ಎಲ್ಲರೂ ಖುಷಿ. ಫ್ಯಾಂಟಾಸ್ಟಿಕ್. ಈಗ ಈಸ್ ದೇರ್ ಎನಿ ಪರ್ಟಿಕ್ಯುಲರ್ ಡಿಶ್ ದಟ್ ಯು ಫೀಲ್ ಪಾಕಶಾಲಾ ಥರ ಬೇರೆ ಯಾರೂ ಮಾಡೋದಿಲ್ಲ ಅಂತ? ಆ ಥರ ಯಾರೂ ಮಾಡಲ್ಲ ಅಂತಲ್ಲ. ಒನ್ ಆಫ್ ದ ಬೆಸ್ಟ್ ಇಸ್ ಬಿಸಿಬೇಳೆಬಾತ್. ಸೊ ಪಾಕಶಾಲೆಯಲ್ಲಿ ನಂದಿ ಉಪಚಾರಲ್ಲಿ ಬಿಸಿಬೇಳೆಬಾತ್ ಅಂತೂ ತುಂಬ ಇಷ್ಟ. ಆ್ಯಂಡ್ ದ ಬ್ರೆಡ್ ಪಲಾವ್ ಆಲ್ಸೋ ಸ್ಲೋ ಆಗಿ ವ್ಯಾನಿಷ್ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ಸರ್ ಬ್ರೆಡ್ ಪಲಾವ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಸರ್. ಬ್ರೆಡ್ ಹಾಕದೆ ಬಿಟ್ಬಿಟ್ಟಿದ್ದಾರೆ ಪಲಾವ್ಗೆ. ಆ ಬ್ರೆಡ್ ಡಬಲ್ ಮೀನ್ಸ್ ಬಿದ್ರೇನೆ ಪಲಾವ್. ಈ ಸಂಡೇ ಮಾರ್ನಿಂಗ್ ತಿನ್ನೋಂಥ ಪಲಾವ್. ಆಮೇಲೆ ನನಗೆ ರವಾ ಇಡ್ಲಿ ಅಂದ್ರೆ ಅವಾಗ ವಾಸುದೇವ್ ಅಡಿಗರು ಅವಾಗಿಂದನೂ ಅದು ರವೆ ಇಡ್ಲಿನ ಒಂದು ಸೀಕ್ರೆಟ್ ರೆಸಿಪಿ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ಅದು ನನಗೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನಾನು ಸುಮಾರು ಒಂದು 38 ವರ್ಷದಿಂದ ವಾಸುದೇವ್ ಅಡಿಗ ಅವರ ರವೆ ಇಡ್ಲಿ ತಿಂತಾಯಿದ್ದೀನಿ. ಒಂದು ಚೂರು ಟೇಸ್ಟ್ ಚೇಂಜ್ ಆಗಿಲ್ಲ, ಅದು ಅದೇ ಥರ ಇದೆ ಟೇಸ್ಟ್. ಆ್ಯಂಡ್ ನಾವು ಬೇರೆ ಎಲ್ಲೇ ರವೆ ಇಡ್ಲಿ ತಿಂದ್ರೂ ತಲೆಗೆ ಬರೋದು ವಾಸುದೇವ್ ಅಡಿಗ ಅವರು ಮಾಡಿದಂಥ ರವೆ ಇಡ್ಲಿನೇ. ಅಂದರೆ ಅದು ಕಂಪೇರ್ ನಮ್ಗೆ ಗೊತ್ತಿದ್ದೀರ ಕಂಪೇರ್ ಮಾಡ್ತಾ ಇರ್ತೀವಿ ನಾವು. ಆ ಥರ ಟೆಕ್ಸ್ಚರ್ ಇದೆ ನಾಲಿಗೆಗೆ, ಎಷ್ಟು ಮೃದುವಾಗಿದೆ, ಪುಡಿ ಹೆಂಗಾಗತ್ತೆ, ಹಿಟ್ಟು ಥರ ಬಾಯಿಗೆ ಅಂಟ್ಕೊಳ್ಳುತ್ತಾ ರವೆ ಅನ್ನೋದು, ಇದೆಲ್ಲ ಒಂಥರ ಕಂಪ್ಯಾರಿಸನ್ ಸ್ಟಾರ್ಟ್. ಗೋಡಂಬಿ ಸಿಗತ್ತಾ, ಇವೆಲ್ಲ ಒಂಥರ ಗೊತ್ತಿಲ್ಲರಂಗೆ ಆ ಕಂಪ್ಯಾರಿಸನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆ್ಯಂಡ್ ಆಲ್ವೇಸ್ ಒನ್ ನಾಟ್ಸ್ ಅಬೌವ್ ಪಾಕಶಾಲಾ ಅಂತ. ಆಮೇಲೆ ಬಾಂಬೆ ಸಾಗು. ಯಾ ಆಫ್ ಕೋರ್ಸ್.